ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಹಿಯರ್ ನಿಮಗೆ ಫಸ್ಟ್ PUC ಅಕೌಂಟೆನ್ಸಿಯಲ್ಲಿ ಆ್ಯನುವಲ್ ಎಕ್ಸಾಮ್ ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ರೀಸನಿಗೋಸ್ಕರ ನಿಮಗೆ 10 ಡೇಸ್ ಪ್ಯಾಕೇಜ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ನಿಮಗೆ 6 ಮಾರ್ಕ್ಸು ಮತ್ತು 12 ಮಾರ್ಕ್ಸು ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ರಿಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚಾಪ್ಟರು ವೆರಿ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಅದರಲ್ಲಿ ಜರ್ನಲ್ ಆಗಿರ್ಬೋದು, ಅಕೌಂಟಿಂಗ್ ಈಕ್ವೇಷನ್ ಆಗಿರ್ಬೋದು, ಅಥವಾ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಆಗಿರ್ಬೋದು, 3 ಪ್ರಾಬ್ಲಮ್ ಕೂಡ ತುಂಬ ಇಂಪಾರ್ಟೆಂಟು. ನೋ ಡೌಟ್ ಜರ್ನಲ್ಲು 12 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಇದರಲ್ಲಿ ಕ್ಲಾಸಿಫಿಕೇಷನ್ ಆದರೂ ಕೇಳಬಹುದು, ಅಕೌಂಟಿಂಗ್ ಈಕ್ವೇಷನ್ ಆದರೂ ಕೇಳಬಹುದು. ಸೊ ಅಕೌಂಟಿಂಗ್ ಈಕ್ವೇಷನ್ನು ಕೂಡ ಈಸಿಯಾಗಿ ಮಾಡೋದು ಹೇಗೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರಾದರೂ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಈಸಿಯಾಗಿ 6 ಮಾರ್ಕ್ಸ್ನ ತೊಗೊಳ್ಬಹುದು. ಒಂದೇ ಅದನ್ನು ಕೇಳ್ತಾರೆ, ಇಲ್ಲ ಇದು ಕೇಳ್ತಾರೆ. ಓಕೆನಾ? ಸೊ ಏನು ಕೇಳ್ತಾರೆ? ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ರೆವೆನ್ಯೂ ಆರ್ ಗೇನ್ಸು. ಕೊಟ್ಟಿರುವಂತಹ 10 ಕೊಡ್ತಾರೆ ಆರ್ 12 ಕೊಡ್ತಾರೆ. ಓಕೆನಾ? 12 ಕೊಡ್ತಾರೆ, ಒಂದೊಂದಕ್ಕೂ ಹಾಫ್ ಮಾರ್ಕ್ಸ್ ಅಂತ ನಿಮಗೆ 12ನ್ನ ಕೊಡ್ತಾರೆ. ಅಲ್ಲಿಗೆ 6 ಮಾರ್ಕ್ಸ್ನ ಈಸಿಯಾಗಿ ತೊಗೊಳ್ಬಹುದು. ಆನ್ಸರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು, 1 by 1 ಬರ್ಕೊಳ್ತಾ ಹೋಗೋದು. ಕ್ಯಾಶು, ಡ್ರಾಯಿಂಗ್ಸು, ಬಿಲ್ಡಿಂಗ್ ಅಕೌಂಟ್, ಈ ರೀತಿ 1 by 1 ಬರ್ಕೊಂಡು ಹೋಗೋದು. ಅದ್ರ ಮುಂದೆ ಯಾವುದು ಅಸೆಟ್ಟು, ಯಾವುದು ಲಯಬಿಲಿಟಿ ಆಗುತ್ತೆ, ಯಾವುದು ಕ್ಯಾಪಿಟಲ್ ಆಗುತ್ತೆ, ಯಾವುದು ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆಗುತ್ತೆ, ಅಥವಾ ಯಾವುದು ರೆವಿನ್ಯೂ ಆರ್ ಗೇನ್ಸ್ ಆಗುತ್ತೆ ಅಂತ ಹೇಳಿದ್ರೆ ಬರೋದ್ರಾಯ್ತು. ಮಕ್ಕಳೇ, ನಾನು ಥಿಯರಿ ಕ್ಲಾಸಲ್ಲಿ ಅದರದ್ದು ಲಿಂಕನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆ ಅಸೆಟ್ ಆಗುತ್ತೆ, ಯಾಕೆ ಲಯಬಿಲಿಟಿ ಆಗುತ್ತೆ, ಯಾಕೆ ಕ್ಯಾಪಿಟಲ್ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇಸಿಕ್ಕು ತುಂಬ ಕಷ್ಟ, ಥಿಯರಿ ಕ್ಲಾಸ್ ಅರ್ಥ ಆಗಿಲ್ಲ ಅನ್ನೋರು ಆ ವಿಡಿಯೋನ ವಾಚ್ ಮಾಡಿ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಅಷ್ಟೇ ನಿಮಗೆ ಏನೂ ಇಲ್ಲ, ಇದಕ್ಕೆ ಆನ್ಸರ್ನ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಯಿತು. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ರೀತಿ ಬರಿಬೇಕು ಅನ್ನೋದು. ಆದರೆ ಇಲ್ಲಿ ಏನಿದೆಯಲ್ಲ ಪಾಯಿಂಟ್ಸು ಮಕ್ಕಳೇ, ಇದೇ ಮೇಯ್ನ್ ಪಾಯಿಂಟ್ಸು. ಇಷ್ಟನ್ನು ಕೇಳ್ತಾರೆ. ಇದರಲ್ಲಿ ಒಂದು 2 ಹೆಚ್ಚು ಕಡಿಮೆ ಆಗಿರಬಹುದು, ಬೇರೆ ಔಟ್ಸ್ಟ್ಯಾಂಡಿಂಗ್ ಕೊಡಬಹುದು, ಅಥವಾ ರೆಂಟ್ ರಿಸೀವ್ಡು, ಪೇಮೆಂಟು, ಈ ರೀತಿದು ಏನಾದ್ರು ಚೇಂಜಸ್ ಆಗ್ಬೋದು. ಬಿಟ್ಟರೆ ಉಳಿದಿರೋದೆಲ್ಲ ಈ ಕ್ಯಾಶು, ಪರ್ಚೇಸು, ಡ್ರಾಯಿಂಗ್ಸು, ಬಿಲ್ಡಿಂಗು, ಸೇಲ್ಸು, ಇವೆಲ್ಲದೂ ಕೂಡ ಕಾಮನ್ ಆಗಿ ಕೊಡುವಂಥದ್ದು. ಹಾಗಾಗಿ ಇಲ್ಲಿ ಏನಿದೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು 2 ಎಕ್ಸ್ಟ್ರಾ ಆ್ಯಡ್ ಆಗ್ಬೋದು, ಹೇಳ್ತೀನಿ ನಾನು. ಅಷ್ಟೇನಿದೆ ಇಷ್ಟನ್ನು ನೀವು ನೋಡಿಕೊಂಡ್ರೆ ಸಾಕು. ಓಕೆನಾ? ಹಾಗಾಗಿ ಕರೆಕ್ಟಾಗಿ ಕಲ್ತ್ಕೊಳ್ಳಿ. ಇನ್ನೊಂದು, ಬೈಯಾಟ್ ಹೊಡಿಲಿಕ್ಕೆ ಹೋಗಬೇಡಿ. ನೀವು ಕರೆಕ್ಟಾಗಿ ಬೈಯಾಟ್ ಹೊಡ್ಕೊಂಡು ಹೋಗಿ ಅಲ್ಲಿ ಆ್ಯಸ್ ಇಟ್ ಈಸ್ ಬಟ್ಟೆ ಇಳಿಸ್ತೀನಿ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮದು ಸ್ಕೋರ್ ಕಡಿಮೆ ಆಗುತ್ತೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ, ಜನರಲ್ ಆಗಿ ಥಿಂಕ್ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಈಗ ನೀವೇನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ನೀವೇ ಬಿಸ್ನೆಸ್. ಓಕೆನಾ? ನೀವೇ ಒಂದು ಬಿಸ್ನೆಸ್ಸು. ಇವಾಗ ನೀವು ಯೋಚನೆ ಮಾಡಿ, ನಿಮಗೆ ಏನು ಬಂದರೆ ಅಸೆಟ್ ಆಗುತ್ತೆ, ನಿಮಗೆ ಯಾವುದು ಲಯಬಿಲಿಟಿ, ನಿಮಗೆ ಯಾವುದು ಕ್ಯಾಪಿಟಲ್ಲು, ನಿಮಗೆ ಯಾವುದು ಇನ್ಕಮ್ಮು, ನಿಮಗೆ ಯಾವುದು ಲಾಸು, ನಿಮಗೆ ಯಾವುದು ಗೇನು, ನಿಮಗೆ ಯಾವುದು ರೆವಿನ್ಯೂ ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ಓಕೆನಾ? ಈಗ ಫಸ್ಟ್ ಏನು ಯೋಚನೆ ಮಾಡೋಣ, ಬಿಸ್ನೆಸ್ಸಿಗೆ ಅಸೆಟ್ಸ್ ಯಾವ್ದು ಅಸೆಟ್ ಆಗುತ್ತೆ. ಈ ಹಿಂದೆಯೇ ನಿಮಗೆ ಹೇಳಿದ್ದೀನಿ ನಾನು. ನೋಡಿ, ಒಂದು ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಬಿಸ್ನೆಸ್ಸು, ಓನರು ಇಬ್ಬರು ಬರ್ತಾರೆ. ಓಕೆನಾ? ಓನರು ಬಿಸ್ನೆಸ್ಸಿಗೆ ಏನು ಮಾಡ್ತಾನೆ, ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡ್ತಾನೆ. ಓನರ್ ಪಾಯಿಂಟ್ ಆಫ್ ವ್ಯೂವಿಂದ ಅದು ಏನು, ಕ್ಯಾಪಿಟಲ್. ಬಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಏನು, ಒಬ್ಬ ವ್ಯಕ್ತಿ, ನನಗೆ ಬಿಸ್ನೆಸ್ ಅನ್ನೋದು ಕೂಡ ಒಂದು ಲೀಗಲ್ ಎಂಟಿಟಿ, ಅದಕ್ಕೂ ಕೂಡ ಒಂದು ಎಕ್ಸಿಸ್ಟೆನ್ಸ್ ಇದೆ. ಸೊ ಬಿಸ್ನೆಸ್ ಏನು ಥಿಂಕ್ ಮಾಡುತ್ತೆ, ನನಗೆ ಒಬ್ಬ ಓನರು ಇನ್ವೆಸ್ಟ್ ಮಾಡಿದ್ದಾನೆ ಅಮೌಂಟನ್ನು, ಅದನ್ನು ನಾವು ಕ್ಯಾಶ್ ಅಂತ ಕರಿತೀವಿ. ಬಿಸ್ನೆಸ್ ಥಿಂಕ್ ಮಾಡೋದು ಕ್ಯಾಶ್ ಬಂತು ಅಂತ, ಓನರ್ ಥಿಂಕ್ ಮಾಡೋದು ನಾನು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು. ಸೊ ಬಿಸ್ನೆಸ್ಸಿಗೆ ಅವಾಗ ಕ್ಯಾಪಿಟಲ್ ಏನಾಗುತ್ತೆ, ಲಯಬಿಲಿಟಿ. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಅನ್ನೋದೇ ಸಪ್ರೇಟ್ ಪರ್ಸನ್ನು, ಓನರ್ ಅನ್ನೋದೇ ಸಪ್ರೇಟ್ ಪರ್ಸನ್ನು. ನಾವಿವಾಗ ಏನಂತ ಯೋಚನೆ ಮಾಡಬೇಕು, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಯೋಚನೆ ಮಾಡಬೇಕು. ಸೊ ಬಿಸ್ನೆಸ್ಸಿಗೆ ಕ್ಯಾಪಿಟಲ್ಲು, ಲಯಬಿಲಿಟಿ. ಯಾಕಂತ ಹೇಳಿದ್ರೆ ಬಿಸ್ನೆಸ್ಸು ಚೆನ್ನಾಗಿ ಬಿಸ್ನೆಸ್ ರನ್ ಆಗಿ ಒಳ್ಳೆ ಪ್ರಾಫಿಟ್ ಎಲ್ಲ ಅರ್ನ್ ಮಾಡಿ ಅವನೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನಲ್ಲ ಅದಕ್ಕೆ 1 to double ಅರ್ನ್ ಮಾಡಿಬಿಟ್ಟು ಯಾರಿಗೆ ಕೊಡಬೇಕು, ಓನರಿಗೆ ಕೊಡಬೇಕು. ಎಲ್ಲ ಪ್ರೋಸೆಸ್ಸು ಓನರೇ ಮಾಡಿ, ಕೆಲಸ ಮಾಡೋದು ಓನರೇ ಆದರೂ ಕೂಡ ಬಿಸ್ನೆಸ್ಸನ್ನು ಒಬ್ಬ ಪರ್ಸನ್ ಅಂತ ಕನ್ಸಿಡರ್ ಮಾಡಿದ್ರೆ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ತನ್ನ ಓನರು ತನ್ನ ಮೇಲೆ ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ದಾನೆ, ಅದಕ್ಕೆ ನಾನು ಸರಿಯಾದ ರಿಟರ್ನ್ಸನ್ನು ಕೊಡಬೇಕು ಅನ್ನೋ ಜವಾಬ್ದಾರಿ, ಲಯಬಿಲಿಟಿ ಬಿಸ್ನೆಸ್ ಮೇಲೆ ಇರುತ್ತೆ ಮಕ್ಕಳೇ. ಓಕೆನಾ? ಅದಕ್ಕಾಗಿ ನಾವು ಕ್ಯಾಪಿಟಲ್ನ ಯಾವಾಗಲೂ ಕೂಡ ಏನು ಮಾಡ್ತೀವಿ, ಲಯಬಿಲಿಟಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಅದಕ್ಕಾಗಿ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿಯನ್ನು ಏನು ಕ್ಯಾಪಿಟಲ್ನ ಲಯಬಿಲಿಟಿ ಸೈಡ್ ಬರಿತೀವಿ. ಇಲ್ಲಿ ಒಂದು ಪಾಯಿಂಟ್ ಬರಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಮಾಡುವಾಗ ನಾವು ಅಸೆಟ್ಸ್ ಅಂತಲೂ
ಬರಿತೀವಿ. ಅಂದರೆ ಅಸೆಟ್ಸ್ ಯಾವುದು ಅಂತಲೂ ಬರಿಬೇಕಾಗತ್ತೆ, ಲಯಬಿಲಿಟಿ ಅಂತ ಯಾವುದು ಅಂತಲೂ ಬರಿಬೇಕಾಗತ್ತೆ, ಕ್ಯಾಪಿಟಲ್ ಯಾವುದು ಅಂತಲೂ ಬರಿಬೇಕಾಗತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕು, ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ ಹಿಂದಿನ ಪ್ರಾಬ್ಲಮಲ್ಲಿ ಇದೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಓನರ್ ಪಾಯಿಂಟ್ ಆಫ್ ವ್ಯೂವಿಂದ ಕ್ಯಾಪಿಟಲ್ ಆದರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂವಿಂದ ಅದು ಕ್ಯಾಶ್ ಆಗುತ್ತೆ ಅಂತ. ಬಟ್ ಅಲ್ಲಿ ಅವರು ನಿಮಗೆ ಈ ಪ್ರಾಬ್ಲಮಲ್ಲಿ ಲಯಬಿಲಿಟಿಯನ್ನೇ ಸಪ್ರೇಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಲ್ವಾ, ಅಸೆಟ್ಟೇ ಸಪ್ರೇಟ್ ಹೇಳಿ, ಲಯಬಿಲಿಟೀಸ್ ಯಾವುದು ಫೈಂಡ್ ಔಟ್ ಮಾಡಿ, ಕ್ಯಾಪಿಟಲ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಅವರೇ ಕೇಳಿದ್ದಾರೆ. ಕೇಳಿರುವಾಗ ಕ್ಯಾಪಿಟಲ್ಲೇ ಆಗೋಗುತ್ತಲ್ಲ, ಹೌದಲ್ವಾ? ಹಾಗಾಗಿ ನೀವು ಕ್ಯಾಪಿಟಲ್ನ ಲಯಬಿಲಿಟಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಆಯಿತು, ಮತ್ತಿನ್ನೇನೂ ಇಲ್ಲ. ಸೊ ಕಾಮನ್ ಆಗಿ ಅಸೆಟ್ಸ್ ಯಾವ್ದಾವ್ದು ಬರುತ್ತೆ ಅಂತ ಹೇಳಿದ್ರೆ ಆಲ್ ಕರೆಂಟ್ ಅಸೆಟ್ಸು, ಫಿಕ್ಸ್ಡ್ ಅಸೆಟ್ಸು ಗೊತ್ತಿದೆಯಲ್ಲ, ಅಸೆಟ್ಸ್ ಎಲ್ಲ ಇಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ಮಷಿನರಿ ಅಕೌಂಟ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು. ಗುಡ್ ವಿಲ್ ಗೊತ್ತಿದೆಯಲ್ಲ, ಅಸೆಟ್ಟು. ಗುಡ್ ವಿಲ್ ಆಗಿರ್ಬೋದು, ಬಿಸ್ನೆಸ್ಸಿಗಿರುವಂತಹ ನೇಮು ಫೇಮು ಗುಡ್ ವಿಲ್ ಅಸೆಟ್ಟು. ಫರ್ನಿಚರು ಅಸೆಟ್ಟು. ಬಿಸ್ನೆಸ್ಸಲ್ಲಿರೋ ಕಂಪ್ಯೂಟರು ಅಥವಾ ಬಿಸ್ನೆಸ್ಸಿಗೆ ಏನಾದರೂ ಒಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದೊಂದು ಅಸೆಟ್ ಮೂಲಕ ಬಂತು. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ಲು, ಇದೆಲ್ಲದೂ ಕೂಡ ಅಸೆಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಲಯಬಿಲಿಟಿ ಯಾವುದು ಬಿಸ್ನೆಸ್ಸಿಗೆ? ಕ್ರೆಡಿಟಾರ್ಸು ಲಯಬಿಲಿಟಿ. ಅಂದರೆ ನಾವು ಬಿಸ್ನೆಸ್ಸು ಯಾವುದೋ ಒಂದಷ್ಟು ರಾ ಮೆಟೀರಿಯಲ್ಸ್ನ ಔಟ್ಸೈಡಿಂದ ಏನು ಮಾಡಿರ್ತೀವಿ, ಪರ್ಚೇಸ್ ಮಾಡಿರ್ತೀವಿ. ಸಡನ್ನಾಗಿ ಆ ವ್ಯಕ್ತಿಗೆ ದುಡ್ಡು ಕೊಡಲಿಕ್ಕೆ ನಮ್ಮ ಹತ್ರ ಇರೋಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಸರ್ ನಮ್ಮ ಬಿಸ್ನೆಸ್ಸಲ್ಲಿ ರಾ ಮೆಟೀರಿಯಲ್ಲ ಯೂಸ್ ಮಾಡಿಕೊಂಡು ಪ್ರಾಡಕ್ಟನ್ನೆಲ್ಲ ಪ್ರೊಡ್ಯೂಸ್ ಮಾಡಿ ಆಮೇಲೆ ನಂತರ ಪ್ರಾಫಿಟ್ ಆಗುತ್ತಲ್ಲ ಅವಾಗ ದುಡ್ಡು ಕೊಡ್ತೀವಿ ಅಂತನೋ, 15 ದಿನ ಬಿಟ್ಕೊಡ್ತೀವಿ ಅಂತನೋ, 4 ತಿಂಗಳು ಬಿಟ್ಕೊಡ್ತೀವಿ ಅಂತನೋ ಅವಕಾಶವನ್ನು ತಗೋತಾರೆ, ಟೈಮನ್ನು ತಗೋತಾರೆ. ಅವಾಗ ಅವ್ರು ಏನಾಗ್ತಾರೆ, ಕ್ರೆಡಿಟಾರ್ಸ್. ಬಿಸ್ನೆಸ್ಸಿಗೆ ಯಾರು ಸಾಲವನ್ನು ಕೊಟ್ಟಿರ್ತಾರೋ ಅವರು ಕ್ರೆಡಿಟಾರ್ಸ್, ಯಾರಿಗೆ ಬಿಸ್ನೆಸ್ಸೇ ಸಾಲ ಕೊಟ್ಟಿರುತ್ತೋ ಅವರು ಡೆಟಾರ್ಸ್. ಸೊ ಕ್ರೆಡಿಟಾರ್ಸು ಲಯಬಿಲಿಟಿ, ಡೆಟಾರ್ಸು ಅಸೆಟ್ಟು ನೆನ್ಪಿಟ್ಕೋಬೇಕು. ಇಲ್ಲಿ ಕ್ರೆಡಿಟಾರ್ಸ್ ಬಂದ್ರ ಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ಸೇರಿಸ್ಬೇಕು, ಡೆಟಾರ್ಸ್ ಏನಾಗುತ್ತೆ, ಅಸೆಟ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಕೌಂಟು. ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂದರೆ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆಯಲ್ಲ, ಬಿಸ್ನೆಸ್ಸು ಯಾವಾಗಲೂ ಕೂಡ ಬ್ಯಾಂಕಲ್ಲಿ ಕರೆಂಟ್ ಅಕೌಂಟ್ನ ಓಪನ್ ಮಾಡ್ಕೊಂಡಿರುತ್ತೆ. ಕರೆಂಟ್ ಅಕೌಂಟ್ ಮೀನ್ಸ್ ಎವ್ರಿ ಡೇ ಏನಾಗ್ತಾ ಇರಬೇಕು, ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದ್ದರೆ ಅದು ಕರೆಂಟ್ ಅಕೌಂಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ಕರೆಂಟ್ ಅಕೌಂಟ್ ಹೋಲ್ಡರ್ಗೆ ಬ್ಯಾಂಕ್ ಅವರೊಂದು ಫೆಸಿಲಿಟಿ ಕೊಟ್ಟಿರ್ತಾರೆ. ಅಕೌಂಟಲ್ಲಿ 50,000 ಇರುತ್ತೆ, 75,000 ಬೇಕಿದ್ರೂ ಡ್ರಾ ಮಾಡ್ಬೋದು. ದಟ್ ಈಸ್ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಮ್ಮ ಅಕೌಂಟಲ್ಲಿ ಇರೋದೇ 50,000, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳ್ಕೊಂಡು ಬ್ಯಾಂಕ್ ಅವ್ರ ಹತ್ರನೇ ಸಾಲ ಮಾಡಿ ಓವರ್ ಡ್ರಾ ಮಾಡಿದ್ದೀವಿ. ಅಂಥ ಟೈಮಲ್ಲಿ ಅದನ್ನು ಕರೆಕ್ಟ್ ಟೈಮಿಗೆ ರಿಟರ್ನ್ ಮಾಡಬೇಕು, ಪೇ ಮಾಡಬೇಕು, ಬ್ಯಾಂಕಿಗೆ ಕೊಡಬೇಕು. ದಟ್ ಈಸ್ ಲಯಬಿಲಿಟಿ. ಅದಕ್ಕೋಸ್ಕರ ಬ್ಯಾಂಕ್ ಓವರ್ ಡ್ರಾಫ್ಟು, ಬ್ಯಾಂಕ್ ಲೋನು ಇದೆಲ್ಲದೂ ಕೂಡ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಲೋನು ಕೂಡ ಆನ್ ಟೈಮಿಗೆ ನಾವು ಪೇ ಮಾಡಬೇಕು. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಯಾರಿಗೋ ಬಾಕಿ ಇದೆ, ನಾವು ಯಾರಿಗೋ ಒಬ್ಬರಿಗೆ ಈಗ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡೋದಾಗಿರ್ಬಹುದು, ಅಥವಾ ಯಾರಿಗೋ ಒಂದು ಬಿಲ್ ಪೇ ಮಾಡೋದಾಗಿರ್ಬಹುದು, ಅಥವಾ ಯಾವುದೋ ಎಕ್ಸ್ಪೆನ್ಸಸ್ಗಳು ಖರ್ಚಿನ ಕೊಡೋ ಅಂಥದ್ದು ಬಾಕಿ ಇರಬಹುದು. ಸೊ ಒಬ್ರಿಗೆ ಕೊಡೋದು ಬಾಕಿ ಇದೆ. ಬಾಕಿ ಅಂದರೆ ಏನು, ನಮ್ಮ ಅರ್ಥದಲ್ಲಿ ಸಾಲ. ಒಬ್ರಿಗೆ ಸಾಲ ಕೊಡಬೇಕು, ನನ್ನ ಫ್ರೆಂಡ್ ಹತ್ರ ನಾನು ಸಾಲ ತೊಗೊಂಡಿದ್ದೀನಿ, ಅವನಿಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ಲಯಬಿಲಿಟಿ. ಫ್ಯೂಚರಲ್ಲಿ ನಾವು ಕೊಡಬೇಕು, ಅದನ್ನು ಎಕ್ಸ್ಪೆನ್ಸು ಲಾಸು ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒಬ್ನಿಗೆ ಸಾಲ ಕೊಡೋದಿದೆ, ಬಾಕಿ ಕೊಡೋದಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ನೀವು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ, ಔಟ್ಸ್ಟ್ಯಾಂಡಿಂಗ್ ರೆಂಟು, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ಏನೇ ಬಂದರೂ ಕೂಡ ಆಲ್ ಔಟ್ಸ್ಟ್ಯಾಂಡಿಂಗ್ಸ್ ಎಲ್ಲಿ ಬರುತ್ತೆ, ಲಯಬಿಲಿಟೀಸಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲ್ ಅಂತ ಹೇಳಿದ್ರು ಸಪ್ರೇಟ್ ಮಾಡಿ ಅಂತ ಕ್ವಶನಲ್ಲಿ ಕೇಳಿರ್ತಾರೆ. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ್ದಾದ್ರು ಬರುತ್ತೆ, ನೋ ಡೌಟ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ಲೇ ಬರುತ್ತೆ ಒಂದು. ಇನ್ನೊಂದು ಡ್ರಾಯಿಂಗ್ ಬರುತ್ತೆ. ಯಾಕೆ ಡ್ರಾಯಿಂಗ್ಸ್ ಬರುತ್ತೆ? ಡ್ರಾಯಿಂಗ್ಸ್ ಅಂದರೆ ಏನು, ಓನರು ತನ್ನ ಪರ್ಸನಲ್ ಯೂಸಿಗೋಸ್ಕರ ಬಿಸ್ನೆಸ್ಸಿನ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಆ ನಂತರ ಅವನೇನು ಮಾಡ್ತಾನೆ, ಆ ಅಮೌಂಟನ್ನು ಬಿಸ್ನೆಸ್ಸಿಗೆ ಏನು ಮಾಡ್ತಾನೆ, ರಿಟರ್ನ್ ಮಾಡ್ತಾನೆ. ಸೊ ನೀವು ಅವಾಗ ಅನ್ಕೋತೀವಿ ಅಂತ ಏನು ಥಿಂಕ್ ಮಾಡ್ತೀರಿ, ಬಿಸ್ನೆಸ್ಸಿಂದ ಅಮೌಂಟನ್ನು ಡ್ರಾ ಮಾಡಿದ್ರೆ ಅದು ಲಯಬಿಲಿಟಿ ಅಲ್ವಾ ಮೇಡಮ್, ಅದು ನಾವು ರಿಟರ್ನ್ ಮಾಡಬೇಕಲ್ಲ, ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಿ. ಅಫ್ಕೋರ್ಸ್ ಕ್ಯಾಪಿಟಲು, ಡ್ರಾಯಿಂಗ್ಸು ಲಯಬಿಲಿಟಿನೇ. ಬಟ್ ಇಲ್ಲಿ ನಮ್ಗೆ ಸಪ್ರೇಟಾಗಿ ಲಯಬಿಲಿಟಿಯಲ್ಲಿ ಬೇರೆ ಯಾವ್ದು ನಾವು ನೋಡ್ತೀವಲ್ಲ, ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲ್ ನೋಡ್ತೀವಿ, ರಿಸರ್ವ್ಸ್ ನೋಡ್ತೀವಿ, ಸರ್ಪ್ಲಸ್ ನೋಡ್ತೀವಿ, ಎಲ್ಲ ಬೇರೆ ಕೆಟಗರೀಸ್ ಬರ್ತಾ ಹೋಗುತ್ತೆ. ಅದೇ ರೀತಿ ಲಯಬಿಲಿಟಿಲಿ ಕ್ಯಾಪಿಟಲ್ ಅನ್ನೋದು ಒಂದು ಕೆಟಗರಿ ಆಗ್ತಾ ಹೋಗುತ್ತೆ. ಕ್ಯಾಪಿಟಲ್ ಅನ್ನೋದು ಕ್ಯಾಪಿಟಲ್ ಆದಾಗ ಡ್ರಾಯಿಂಗ್ಸ್ ಅನ್ನೋದು ಯಾವ ಅಮೌಂಟಲ್ಲಿ ಅವನು ವಿತ್ಡ್ರಾ ಮಾಡ್ಕೋತಾನೆ ಪರ್ಸನಲ್ ಯೂಸಿಗೆ. ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 2 ಲಕ್ಷ ಹಾಕಿ ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಮಧ್ಯದಲ್ಲಿ ಏನೋ ಮನೆ ಖರ್ಚಿಗೋ ಏನೋ ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತು, ಬೇರೆ ಎಲ್ಲೂ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಬಿಸ್ನೆಸ್ ದುಡ್ಡೆಲ್ಲ ಒಂದು 25,000 ತೆಕ್ಕೊಬಿಡ್ತಾನೆ. ಯಾವ ದುಡ್ಡಲ್ಲಿ ತೆಕ್ಕೊಂಡ ಅವನು, ಕ್ಯಾಪಿಟಲ್ ತಾನೇ ತಗೊಂಡ. ಹಾಗಾಗಿ ಏನಾಗುತ್ತೆ, ಡ್ರಾಯಿಂಗ್ಸ್ ಅನ್ನೋದು ಪರ್ಸನಲ್ ಯೂಸಿಗೆ ವಿತ್ಡ್ರಾ ಮಾಡಿರೋದ್ರಿಂದ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದಾನೆ. ದಟ್ ಈಸ್ ಏನಾಗುತ್ತೆ, ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ನೆಕ್ಸ್ಟು ರೆವಿನ್ಯೂ ಆರ್ ಗೇನ್ಸು, ಎಕ್ಸ್ಪೆನ್ಸಸ್ ಆರ್ ಲಾಸಸ್ಸು ಯಾವುದರಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು. ರೆವಿನ್ಯೂ ಗೇನ್ಸು ಗೊತ್ತಿದೆಯಲ್ಲ, ಪ್ರಾಫಿಟೇಬಲ್ ಆಸ್ಪೆಕ್ಟ್ಸು ಏನೇನಾಗುತ್ತೆ, ಕಮಿಷನ್ ಬಂದರೆ ಗೇನು, ಡಿವಿಡೆಂಡ್ ರಿಸೀವ್ಡು, ರೆಂಟ್ ರಿಸೀವ್ಡು, ಇಂಟ್ರೆಸ್ಟ್ ರಿಸೀವ್ಡು, ಸೇಲ್ಸು, ಪರ್ಚೇಸ್ ರಿಟರ್ನು.
ಸೇಲ್ಸು ಪರ್ಚೇಸ್ ರಿಟರ್ನ್ ಉಲ್ಟಾ ಹಾಕಬೇಕು. ಸೇಲ್ ಮಾಡಿದಾಗ ಏನಾಗುತ್ತೆ, ಗೂಡ್ಸು ಬಿಸ್ನೆಸ್ಸಿಂದ ಹೋಗುತ್ತೆ. ಗೂಡ್ಸನ್ನ ಯಾರು ಪರ್ಚೇಸ್ ಮಾಡಿರ್ತಾನೋ ಆ ವ್ಯಕ್ತಿ ನಮಗೇನು ಕೊಡ್ತಾನೆ, ದುಡ್ಡನ್ನು ಕೊಡ್ತಾನೆ. ನಾವು ಅದನ್ನು ಏನಂತ ಕರಿತೀವಿ, ರೆವಿನ್ಯೂ ಅಂತ ಕರಿತೀವಿ. ರೆವಿನ್ಯೂ ಯಾಕೆ, ನಾವು ಒಂದು ವಸ್ತುವನ್ನು ಕೊಟ್ಟಿದ್ದೀವಿ, ಅದಕ್ಕೆ ಪ್ರಾಫಿಟ್ ಬಂದಿದೆ, ಅದು ಸೇಲ್ ಆಗಿದೆ, ರೆವಿನ್ಯೂ ಬಂದಿದೆ. ಸೇಲ್ಸ್ ರೆವಿನ್ಯೂ ಆದ್ರ ಮೇಲೆ ಪರ್ಚೇಸ್ ಏನಾಗಬೇಕು, ಎಕ್ಸ್ಪೆನ್ಸ್ ಆಗಬೇಕು. ಯಾವುದೋ ಒಂದು ಅಸೆಟನ್ನು ಪರ್ಚೇಸ್ ಮಾಡಿದ್ದೀವಿ, ಅಸೆಟ್ ಬಿಸ್ನೆಸ್ಸಿಗೆ ಬಂದಿದ್ರೂ ಕೂಡ ಖರ್ಚಾಗಿದೆ, ದುಡ್ಡನ್ನು ಕೊಟ್ಟು ತಾನೇ ನಾವು ಗೂಡ್ಸನ್ನು ತಗೊಳ್ಳೋದು. ಸೊ ಖರ್ಚಾಗಿದೆ, ಎಕ್ಸ್ಪೆನ್ಸಸ್ಸು. ಒಂದು ನೆನ್ಪಿಟ್ಕೊಳ್ಳಿ, ಉಳಿದಿರೋದು 4 ಬರಿಬೋದು. ಸೇಲ್ಸು ರೆವಿನ್ಯೂ ಆದರೆ ಪರ್ಚೇಸು ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು ಸೇಲ್ಸು ಇಲ್ಲಿ ರೆವಿನ್ಯೂ ಆದಾಗ ಸೇಲ್ಸ್ ರಿಟರ್ನ್ ಎಕ್ಸ್ಪೆನ್ಸಸ್ಸು, ಪರ್ಚೇಸ್ ಆದಾಗ ಅದ್ರ ಉಲ್ಟಾ ಇಂಟು ಮಾರ್ಕಲ್ಲಿ ಆಪೋಸಿಟ್ ಎಂಟ್ರಿ ತೊಗೊಂಡ್ರಾಯ್ತು. ಹಾಗಾದರೆ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸು ಲಾಸು ಯಾವ ರೀತಿ ಆಗುತ್ತೆ, ವೇಜಸ್ ಕೊಡೋದು. ವೇಜಸ್ ಅನ್ನೋದು ಎಕ್ಸ್ಪೆನ್ಸ್, ಅದು ಲಾಸ್ ಅಲ್ಲ. ಯಾಕಂದರೆ ಕೆಲಸ ಮಾಡಿದ್ದಕ್ಕೆ ನಾವು ಕೂಲಿ ಕೊಡೋವಂಥದ್ದು. ಸ್ಯಾಲರಿ ಎಕ್ಸ್ಪೆನ್ಸಸ್ಸು, ಆಡಿಟ್ ಫೀಸು ಎಕ್ಸ್ಪೆನ್ಸಸ್ಸು, ಲಾಸ್ ಬೈ ಫೈರು ಲಾಸು. ಇಲ್ಲಿ ಕೆಟಗರಿ ಮಾಡ್ಲಿಕ್ಕೆ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ. ಕಮಿಷನ್ ರಿಸೀವ್ಡ್ ರೆವಿನ್ಯೂ, ಡಿವಿಡೆಂಡ್ ರಿಸೀವ್ಡ್ ರೆವಿನ್ಯೂ, ರೆಂಟ್ ರಿಸೀವ್ಡ್ ರೆವಿನ್ಯೂ, ಇಂಟ್ರೆಸ್ಟ್ ರಿಸೀವ್ಡ್ ರೆವಿನ್ಯೂ, ಹೀಗೆ. ಓಕೆನಾ. ನೆಕ್ಸ್ಟು ಇಲ್ಲಿ ಲಾಸ್ ಬೈ ಫೈರ್ ಏನಿದೆ, ಇದು ಲಾಸ್. ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಅಂತ ಬರಿಬೋದು ನೀವು, ತಪ್ಪೇನಾಗಲ್ಲ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಕ್ಸ್ಪೆನ್ಸಸ್, ಪರ್ಚೇಸಸ್ ಎಕ್ಸ್ಪೆನ್ಸಸ್, ಸೇಲ್ಸ್ ರಿಟರ್ನ್ ಎಕ್ಸ್ಪೆನ್ಸಸ್. ಇಷ್ಟು ನೋಡ್ಕೊಂಡ್ರೆ ಆಯ್ತು. ಇದಿಷ್ಟು ಬಿಟ್ಟು ನಿಮಗೆ ಮಕ್ಕಳೇ ಬೇರೆ ಯಾವುದು ಕೇಳಲ್ಲ. ಹಾಗಾದ್ರೆ ನೋಡೋಣ, ಯಾವುದಾದ್ರು ಒಂದು ಪ್ರಾಬ್ಲಮ್ಮು ಇಲ್ಲೇ ಇದೆ ನೋಡಿ, ಪಾಸ್ ಮಾಡಿ ಬರ್ಕೊಳ್ಳಿ ಆಯ್ತು. ಇವಾಗ ಏನು ಹೇಳಿದ್ದೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕಂಟಿನ್ಯೂ ಆಗುತ್ತೆ. ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್, ರೆವಿನ್ಯೂ ಆರ್ ಗೇನ್, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಇದೆ. ಯಾವ್ಯಾವ ಅಕೌಂಟ್ ಅಂತ ಹೇಳ್ಕೊಂಡು ಕೊಟ್ಟಿರ್ತಾರೆ, ಇಲ್ಲಿ 1 2 3 4 5 ಅಂತ ಹಾಕಿ, ಅಥವಾ ABCD ಏನು ಕೊಟ್ಟಿರ್ತಾರೆ ಅದನ್ನು ಹಾಕಿ. ಓಕೆನಾ. ಡ್ರಾಯಿಂಗ್ಸ್ ಅಕೌಂಟ್ ಏನಾಗುತ್ತೆ, ಲಯಬಿಲಿಟಿ ಅಂತ ಹೇಳ್ಕೊಂಡು ನಿಮಗೆ ಹೇಳಿದ್ದೆ. ನೀವು ಇಲ್ಲಿ ಸಡನ್ನಾಗಿ ನೆನ್ಪು ಮಾಡ್ಕೋಬೇಕು, ಡ್ರಾಯಿಂಗ್ಸ್ ಅಕೌಂಟ್ನ ನಾವು ಎಲ್ಲಿ ಬರಿಬೇಕು, ಕ್ಯಾಪಿಟಲ್ ಅಕೌಂಟಲ್ಲಿ ಬರಿಬೇಕು. ಕ್ಯಾಪಿಟಲ್. ಓಕೆನಾ. ಅವ್ರು ಅಕಸ್ಮಾತ್ ಅಸೆಟ್ಟು ಲಯಬಿಲಿಟಿ, ರೆವಿನ್ಯೂ ಗೇನು, ಎಕ್ಸ್ಪೆನ್ಸಸ್ಸು ಲಾಸಸ್ಸು ಈ ರೀತಿ ಸಪ್ರೇಟ್ ಕೆಟಗರಿ ಮಾಡಿ ಅಂದಾಗ ನಮಗೆ ಇಲ್ಲಿ ಡ್ರಾಯಿಂಗ್ಸು ಕ್ಯಾಪಿಟಲ್ ಅಕೌಂಟ್ ಇಲ್ಲ, ಸೊ ಲಯಬಿಲಿಟಿ ನೀವು ಹಾಕಬಹುದು. ಬಟ್ ಕ್ಯಾಪಿಟಲ್ ಅಕೌಂಟ್ ಫಸ್ಟು, ಕ್ಯಾಪಿಟಲ್ ಅಕೌಂಟ್ ಶೋ ಮಾಡಿ ಅಂತ ಹೇಳ್ಕೊಂಡು ಕ್ವಶನ್ನಲ್ಲಿ ಕೊಡಲಿಲ್ಲ, ಕ್ಯಾಪಿಟಲ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬಹುದು, ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ಕ್ಯಾಪಿಟಲು, ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಡ್ರಾಯಿಂಗ್ಸನ್ನು ನೀವು ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್. ಪರ್ಚೇಸ್ ಅಕೌಂಟು ಎಕ್ಸ್ಪೆನ್ಸಸ್ಸು, ಸ್ಯಾಲರಿ ಅಕೌಂಟು ಎಕ್ಸ್ಪೆನ್ಸಸ್ಸು, ನೆಕ್ಸ್ಟ್ ಮಷಿನರಿ ಅಕೌಂಟು ಅಸೆಟ್ಟು, ಪರ್ಚೇಸ್ ರಿಟರ್ನ್ ಅಕೌಂಟು ಗೇನು ಆರ್ ರೆವಿನ್ಯೂ, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಕೌಂಟು ಲಯಬಿಲಿಟಿ, ಸೇಲ್ಸ್ ಅಕೌಂಟು ರೆವಿನ್ಯೂ, ಬಿಲ್ಡಿಂಗ್ ಅಕೌಂಟು ಅಸೆಟ್ಟು, ಕ್ರೆಡಿಟಾರ್ ಅಕೌಂಟು ಲಯಬಿಲಿಟಿ, ಸೇಮ್ ಡೆಟಾರ್ ಬಂದರೆ ಅಸೆಟ್ಟು, ಬಿಲ್ಸ್ ರಿಸೀವಬಲ್ ಅಸೆಟ್ಟು, ಬಿಲ್ಸ್ ಪೇಯಬಲ್ ಬಂದರೆ ಲಯಬಿಲಿಟಿ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಬಂದರೆ ರೆವಿನ್ಯೂ ಆರ್ ಗೇನ್ಸ್. ಓಕೆನಾ. ನೆಕ್ಸ್ಟು ಈ ಪ್ರಾಬ್ಲಮಲ್ಲಿರೋದಕ್ಕೆ ಆನ್ಸರ್ ಹೇಳೋದಾದರೆ ಕ್ಯಾಶ್ ಅಕೌಂಟು ಅಸೆಟ್ಟು, ಪರ್ಚೇಸ್ ಅಕೌಂಟು, ನೆಕ್ಸ್ಟು ಬಿ ಎಲ್ಲ ಪರ್ಚೇಸ್ ಅಕೌಂಟು ಎಕ್ಸ್ಪೆನ್ಸಸ್ಸು, ಡ್ರಾಯಿಂಗ್ಸ್ ಅಕೌಂಟು ಕ್ಯಾಪಿಟಲ್ಲು, ಕಂಪ್ಯೂಟರ್ ಅಕೌಂಟು ಅಸೆಟ್ಟು, ಬಿಲ್ಡಿಂಗ್ ಅಕೌಂಟು ಅಸೆಟ್ಟು, ಸ್ಯಾಲರಿ ಅಕೌಂಟು ಎಕ್ಸ್ಪೆನ್ಸಸ್ಸು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು ಗೇನು, ಸೇಲ್ಸ್ ಅಕೌಂಟು ರೆವಿನ್ಯೂ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಕೌಂಟು ಲಯಬಿಲಿಟಿ, ಕ್ರೆಡಿಟಾರ್ಸ್ ಅಕೌಂಟು ಲಯಬಿಲಿಟಿ, ಪರ್ಚೇಸ್ ರಿಟರ್ನು ಗೇನು, ಬಿಲ್ಸ್ ರಿಸೀವಬಲ್ಲು ಏನಾಗುತ್ತೆ, ಅಸೆಟ್. ಓಕೆನಾ. ಇದಿಷ್ಟು ಕೂಡ ಆನ್ಸರು. ಸೊ ಕ್ಲಾಸ್ ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಕು, ಎಕ್ಸಾಮಿಗೆ ಕ್ವಶನಲ್ಲೇ ಆನ್ಸರ್ ಇರುತ್ತೆ. ಆ್ಯಸ್ ಇಟ್ ಈಸ್ ಬರ್ದಿಟ್ಟು ಬಂದರೆ 6 ಮಾರ್ಕ್ಸ್ ಪಕ್ಕ ಸಿಗುತ್ತೆ ಅನ್ನೋ ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆಯಿತು. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ 10 ದಿನದಲ್ಲಿ ನೀವು 85+ ಸ್ಕೋರ್ ಮಾಡಲಿಕ್ಕೆ ಏನೇನು ಬೇಕೋ ಅಷ್ಟನ್ನೆಲ್ಲ ಹೇಳ್ಕೊಡ್ತೀನಿ ಮಕ್ಕಳೇ. ಫಸ್ಟ್ PUC ಸ್ಟೂಡೆಂಟ್ಸು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ.